ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಆ ಪಕ್ಷದ ಶಾಸಕರೇ ಇವತ್ತು ಹೇಳಿದ್ದಾರೆ, ಸಾಕ್ಷಿ ಸಮೇತ ಇಡ್ತೀನಿ ಅಂತ ಹೇಳಿ. ಈ ರೀತಿಯ ಅಧಿಕಾರವನ್ನು ಎಷ್ಟು ದಿನ ನಡೆಸ್ತೀರಿ? ಈಗ ಅದು ಬೇರೆ, ಮಂಡ್ಯದಲ್ಲಿ ಬೇರೆ ಅದೇನೋ 50% ಹೊರಟಿದೆ, 50 ಸಾರಿ ಮೂಡಾದಲ್ಲಿ ಮೈಸೂರು ನಗರದ್ದು 50-50 ಹಂಚಿಕೆ ನಡೀತಾ ಇದೆಯಲ್ಲ, ಇದೆಲ್ಲ ಎಲ್ಲಿಗೆ ಹೋಗ್ತದೆ ಇದು? ನಾನು ಈಗಲೂ ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಅಧಿಕಾರ ಜನ ಕೊಟ್ಟಿದ್ದಾರೆ, ಇದು ಶಾಶ್ವತ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿದ್ದು ಭ್ರಮೆ ಇದ್ದರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ. ಯಾರು? ಎಲ್ಲಿ ಯಾರು? ನಾನು ಹೊರಡಿಸಿದ್ದಲ್ಲ, ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಹೊರಡಿಸಿದ್ರು, ಅದು ಮುಂದುವರ್ಕೊಂಡಿತ್ತು. ನನಗೆ ಅದರದ್ದು ಎಫೆಕ್ಟ್ ಏನಿಲ್ಲ. ಇವತ್ತು ಕೇಂದ್ರದ ಒಬ್ಬ ಮಂತ್ರಿಯಾಗಿದ್ದೇನೆ. ಇವತ್ತು ಕೇಂದ್ರದ ಮಂತ್ರಿಯಾಗಿ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಬರ್ತಕ್ಕಂಥದ್ದು, ಇವತ್ತು ನನಗೇನು ಪವರ್ ಇಲ್ವಾ? ಇವತ್ತು ಆಗಿದ್ದರೆ ನಾನು ಕೇಳೋದು, ಕಳೆದ ಚುನಾವಣೆಗಿಂತ ಮುಂಚೆ ನಮ್ಮ ಪಕ್ಕದ ನನ್ನ ಹಳೆ ಜಿಲ್ಲೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಲೋಕಸಭಾ ಸದಸ್ಯರು ಯಾವ ರೀತಿಯಲ್ಲಿ ಅಧಿಕಾರಿಗಳ ದಂಡನ್ನು ಜೊತೆಯಲ್ಲಿ ಕರ್ಕೊಂಡು ಜನಸ್ಪಂದನ ಕಾರ್ಯಕ್ರಮ ಅಂತ ಹೊರಟರು, ಅದಕ್ಕೆ ಯಾವ ಸುತ್ತೋಲೆ ಹೊರಡಿಸಿದ್ರು ಈ ಸರ್ಕಾರದಲ್ಲಿ? ಬೇಕು ಅಂದರೆ ಇಲ್ಲೇ ಡಾಕ್ಯುಮೆಂಟ್ ಇದೆ, ಹೊರಡಿಸಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿ ನಿಮ್ಮ CEO ಇವರೆಲ್ಲರೂ ಲೋಕಸಭಾ ಸದಸ್ಯರನ್ನು ಕೂರಿಸ್ಕೊಂಡು ಉಸ್ತುವಾರಿ ಸಭೆ ಮಾಡ್ತಾರೆ. ಅವತ್ತೆಲ್ಲೋಗಿತ್ತು ನಿಮ್ಮ ನಿಯಮಾವಳಿ? ಈ ಕುಮಾರಸ್ವಾಮಿ ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಾನೆ ಅಂತ ಹೇಳಿ ನೆನ್ನೆ ತರಾತೂರಿನಲ್ಲಿ ಸುತ್ತೋಲೆ ಹೊಡಿಸೋ ಅವಶ್ಯಕತೆ ಇತ್ತಾ? ಮಂಡ್ಯ ಜಿಲ್ಲೆಯ ಜನತೆ ಈ ರೀತಿಯ ನಿಮ್ಮ ಸರ್ಕಾರ ಇದೆ ಅಂತೇಳಿ ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಮಂಡ್ಯ ಜಿಲ್ಲೆ ಜನ ಇಂಥದನ್ನು ಭಾಳ ಜನ ನೋಡಿದ್ದಾರೆ, ನಾನು ನೋಡೋದಿರಲಿ. ಈ ಜಿಲ್ಲೆಯ ಜನ, ನನಗೆ ಗೊತ್ತಿದೆ ಈ ಜಿಲ್ಲೆಯ ಜನತೆ ಯಾವ ರೀತಿ ಅಂತ ಹೇಳಿ. ಅದರಿಂದ ಜಾತಿಗೆ MLAಗಳಿಗೆ ಮಾಡೋಕ್ಕೆ ಪವರ್ ಇಲ್ವಾ? ಆ ಕ್ಷೇತ್ರದಲ್ಲಿ ಶಾಸಕರುಗಳು ಅವರ ಕ್ಷೇತ್ರದ ತಹಶೀಲ್ದಾರ್ನ ಕರ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ, ಇಲ್ವಾ? ಜನತೆಯಿಂದ ಆಯ್ಕೆಯಾದಂಥ ಪ್ರತಿನಿಧಿಗೆ ಅವಕಾಶಗಳಿದ್ದಾವೆ, ಅವರವರದೇ ಆದಂಥ ಲಿಮಿಟೇಷನ್ ಇದೆ, ಗೊತ್ತಿದೆ ನನಗೆ. ಈಗ ನಾನು ಕೇಂದ್ರದ ಮಂತ್ರಿ ಬಂದಾಗ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾದರೂ ಇದಿದೆಯಾ? ಸ್ವಲ್ಪ ಜ್ಞಾನ ಇದೆಯಾ ಅವರಿಗೆ, ಸರ್ಕಾರಕ್ಕೆ? ಏನು ಹಳ್ಳಿಗಳನ್ನ ದೆಹಲಿಗೆ ಹೋಗಿ? ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಬೇಡಿಕೆಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಸಮೇತವೇ ಮೊನ್ನೆ ದೆಹಲಿಗೆ ಬಂದ್ರಲ್ಲ, ಯಾರ ಮುಂದೆ ಅರ್ಜಿ ಇಟ್ಕೊಂಬಂದ್ರಿ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೆಹಲಿನಲ್ಲಿ ಏನು ಅರ್ಜಿ ಇಟ್ಕೊಂಬಂದ್ರಿ ನಮ್ಮ ಹತ್ರ? ಇದು ಫೆಡರಲ್ ಸಿಸ್ಟಮ್ಮು. ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರಶ್ನೆ ಅಲ್ಲ, ನಮ್ಮ ಜವಾಬ್ದಾರಿಗಳಿದೆ. ಇವತ್ತು ನೀವೇ ನೋಡಿದ್ರಲ್ಲ ಯಾವ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ. ಪಾಪ ನಾನು ಅಧಿಕಾರಿಗಳು ದೂರಲ್ಲ, ಯಾಕಂದ್ರೆ ಅಲ್ಲಿನ ಡೈರೆಕ್ಷನ್ ಅಲ್ಲ, ರಾತ್ರಿ ಯಾರನ್ನ ಬೇಕಾದ್ರೂ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಈ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ಯಾರು ಸಭೆನ ನಾಯಕತ್ವ ವಹಿಸ್ಕೊಂಡಿದ್ದಾರೆ? ಲೋಕಸಭಾ ಸದಸ್ಯರು. ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೋ? ಇಲ್ಲಿ ಸಚಿವರು ಅಲ್ಲ ಅವರು. ಯಾರಿದು ನಡೆಸ್ತಾರೆ ಸಭೆನ? ಯಾವನ್ ಕೊಟ್ಟವನು ಇದನ್ನು ಅಧಿಕಾರ? ಹಾಗಿದ್ರೆ ನಾನು ಕೇಳೋರು ಸಚಿವರು ಅಲ್ಲ, ಲೋಕಸಭಾ ಸದಸ್ಯರು. ಇಲ್ಲಿ ಅಧಿಕಾರಿಗಳಿಗೆ ಸುತ್ತೋಲೆ ಅಧಿಕಾರಿಗಳಿಗೆ ಒಬ್ಬ ಲೋಕಸಭಾ ಸದಸ್ಯನ ಜೊತೆ ಬರಬೇಕು ಅಂತ ಹೇಳಿ
ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ದಾರೆ ಸರ್ ಶಿವಕುಮಾರ್. ಇಲ್ಲಿವರೆಗೆ ನೋಡಿ, ನಾನು ಪ್ರೋಟೋಕಾಲ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ನಾನು ಪ್ರತಿ ಜಿಲ್ಲೆಗೆ ಬಂದಾಗ ನಿಮ್ಮ ಪ್ರೋಟೋಕಾಲ್ ಯಾವ ರೀತಿ ನಡ್ಕೊಂಡಿದ್ದೀರಿ ಗೊತ್ತಿದೆ ನನಗೆ, ಯಾವ ರೀತಿ ನಡೆಸ್ಕೊಂಡಿದ್ದೀರಿ ನನ್ನ ಅಂತೇಳಿ. ನನಗೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ. ನನಗೆ ನನ್ನ ಜನ ಇದ್ದಾರೆ ಪ್ರೋಟೋಕಾಲ್ ಕೊಡೋದಕ್ಕೆ. ನಿಮ್ಮ ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ನಂಬಿ ನಾನು ರಾಜಕೀಯ ಮಾಡ್ತಾ ಇಲ್ಲ. ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಅದರಲ್ಲಿ ಸಂಶಯವೇ ಇಲ್ಲ. ನಾನು ನಿಮ್ಮ KSLದು 2800 ಕೋಟಿ ಸರ್ಕಾರದ ಆದಾಯ ಬರುತ್ತೆ. ಇದೇ ಸರ್ಕಾರ ಹಿಂದೆ ಅರಣ್ಯ ಇಲಾಖೆಯ ಗಣಿ ಪ್ರದೇಶದ ಒಂದು ಚಟುವಟಿಕೆಗೆ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಆದೇಶ ಕೊಟ್ಟವರು ಇದೇ ಮುಖ್ಯಮಂತ್ರಿಗಳು. ನಾನು ಇವತ್ತು ಆರ್ಥಿಕವಾಗಿ ಆ KSLಗೆ ಹಣವನ್ನು ಇವತ್ತು ಯಾವ ರೀತಿಯಲ್ಲಿ ಬಂಡವಾಳ ಹಾಕಬೇಕಾಗಿದೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ರಾಜ್ಯ ಸರ್ಕಾರಕ್ಕೆ 2800 ಕೋಟಿ ತೆರಿಗೆ ಆದಾಯ ಬರುತ್ತೆ ಇವರಿಗೆ. ಇದು ನಾನು ಮಾಡಿರೋ ಕಾರ್ಯಕ್ರಮ ರಾಜ್ಯಕ್ಕೆ ಸರ್ಕಾರಕ್ಕೆ. ನೀವೇನು ಮಾಡಲಿಕ್ಕೆ ಹೊರಟ್ರಿ? ಆ ಕಾರ್ಯಕ್ರಮ ನಿಲ್ಲಿಸ್ತೀನಿ ಅಂತ ಹೊರಟ್ರಿ. ಇವತ್ತು HMT ಏನು ಮಾಡಿದ್ದೀರಿ? HMT ಅಲ್ಲಿರ್ತಕ್ಕಂಥ ಭೂಮಿ ಯಾರ್ಯಾರು ಹೊಡೆದಿದ್ದೀರಿ ತನಿಖೆ ಮಾಡ್ತೀರಾ? ಏನೇನಾಗಿದೆ? HMT 1974 ಆ ಸಂಸ್ಥೆ ಪ್ರಾರಂಭ ಆದಾಗ 8,000 ಜನ ಉದ್ಯೋಗ ಮಾಡ್ತಾಯಿದ್ರು. HMTನಲ್ಲಿ 8,000 ಜನ ಕುಟುಂಬಗಳು ಬದುಕ್ತಾಯಿತ್ತು. ಅಲ್ಲಿ 280 ಕೋಟಿ ಆದಾಯ 75, 77, 78ರಲ್ಲಿ. 350 ಜನ ಯಾವೊಂದು ಹೊಸ ಒಂದು ಪ್ರೈವೇಟ್ ಕಂಪನಿ ಬಂತು, ಅಲ್ಲಿ ಕೆಲಸ ಮಾಡ್ತಂಥ ಇಂಜಿನಿಯರ್ಗಳು ಅಲ್ಲಿಗೆ ಹೋದ್ರೆಲ್ಲ ಮುಗೀತು ಆ ಕಾರ್ಖಾನೆ. ಇವತ್ತಿನವ್ರಿಗೆ ಯಾರಾದರೂ ಚಿಂತೆ ಮಾಡಿದ್ದೀರಾ? 6 ರಾಜ್ಯಗಳಲ್ಲಿ ಇವತ್ತು HMTಯ ಬ್ರ್ಯಾಂಚ್ಗಳಿದ್ದಾವೆ. ಪ್ರತಿಯೊಂದು ಬ್ರ್ಯಾಂಚ್ಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ, ಯಾವ ರೀತಿ ಅದಕ್ಕೆ ಜೀವ ತುಂಬಬೇಕು ಅಂತೇಳಿ. ಸುಮ್ಮನೆ ಕಡುಬು ಕಡಲಿಕ್ಕೆ ಕೂತಿಲ್ಲ ನಾನಿಲ್ಲಿ. ಸರ್ಕಾರಕ್ಕೆ ಏನಾದರೂ ಈ ರಾಜ್ಯದ ಅಭಿವೃದ್ಧಿ ಅನ್ನೋದು ಬೇಕಿದ್ರೆ ಸದ್ಬಳಕೆ ಮಾಡ್ಕೊಳ್ಳಿ. ಬರೀ ಇಲ್ಲಿ ದಿನ ಜಾಗಟೆ ಹೊಡ್ಕೊಂಡು ಹೋದ್ರಲ್ಲ, ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಏನು ಅನ್ಯಾಯ ಮಾಡಿದ್ದಾರೆ? ನಿಮ್ಮ ಕರ್ತವ್ಯ ಮಾಡೋದ್ರಲ್ಲಿ ನೀವು ತಪ್ಪು ಮಾಡ್ಕೊಂಡಿದ್ದೀರಿ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ ಅಂತ ಹೇಳ್ತೀರಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಸರ್ ಗಮನದಲ್ಲಿ ಇಟ್ಕೊಂಡು ತಮ್ಮ ಜನತಾ ದರ್ಶನಕ್ಕೆ ಈ ರೀತಿ ಬ್ರೇಕ್ ಹಾಕೋ ಕೆಲಸ ಆಗ್ತಿದೆಯಾ ಸರ್? ಇದೆಲ್ಲ ಏನಾಗಲ್ಲ. ಬನ್ನಿ, ಈಗ ಏನು ಹೇಳ್ತಾ ಇದ್ರಲ್ಲ, ಚನ್ನಪಟ್ಟಣ ಬೈ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕೋ ಕೆಲಸ ಆಗ್ತಿದೆಯಾ ಅಂತ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಮಂಡ್ಯದಲ್ಲಿ ನಾನಿವತ್ತು ಜನತಾ ದರ್ಶನ ಮಾಡ್ತಾ ಇರೋದಕ್ಕೂ ಸಂಬಂಧ ಇಲ್ಲ. ನನಗೆ ವೋಟ್ ಕೊಟ್ಟಿರ್ತಕ್ಕಂಥ ಮತದಾರನ ಭೇಟಿ ಮಾಡಬೇಕು. ಹಳ್ಳಿ ಮೇಲೆ ಹೋಗಲಿಕ್ಕೆ ಸಮಯದ ಕೊರತೆ. ನಾನು ಪುನಃ ಮತ್ತೆ ದೆಹಲಿ ಹೋಗಿ ನಿರಂತರವಾದ ಸಭೆಗಳು ಇಟ್ಕೊಂಡಿದ್ದೇನೆ. HMTಗೆ ಒಂದು ಜೀವ ಕೊಡಬೇಕು. ವಿಶ್ವೇಶ್ವರಯ್ಯ ಕಟ್ಟಿರ್ತಕ್ಕಂಥ ಭದ್ರಾವತಿಯ VSLಗೆ ಜೀವ ಕೊಡಬೇಕು. ಅಲ್ಲಿಂದ ಆಂಧ್ರದಲ್ಲಿರ್ತಕ್ಕಂಥ ವೈಜಾಗ್ನ RINL ಪ್ಲ್ಯಾಂಟು ಅಲ್ಲಿಗೆ ಜೀವ ಕೊಡಬೇಕು. ಹಲವಾರು ಜವಾಬ್ದಾರಿ ಇದೆ ನನಗೆ. ಅಂಥದ್ರಲ್ಲೂ ನನ್ನ ಜನ ನನಗೆ ಯಾರು ಮತ ಕೊಟ್ಟಿದ್ದಾರೆ ಅವ್ರ ಕಷ್ಟ ಸುಖ ಕೇಳಬೇಕು ಅನ್ನೋದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಅವ್ರನ್ನ ಕೇಳಬೇಕು. ಕೊಡಲ್ಲ ಅಂತ ಅಧಿಕಾರ ಇಲ್ಲ ನಿಮಗೆ ಅಂತ ಅವ್ರು ಸುತ್ತೋಲೆ ಹೊಡೆಸಿರೋದು. ಯಾರು ಅಧಿಕಾರಿಗಳು, ಯಾವುದೇ ಅಧಿಕಾರಿಗಳು ಕುಮಾರಸ್ವಾಮಿಯವರ ಜನತಾ ದರ್ಶನಕ್ಕೆ ನೀವು ಸ್ಪಂದಿಸಬಾರದು ಅಂತಕ್ಕಂಥ ಸಂದೇಶ ನೆನ್ನೆ ಕೊಟ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ದರೆ ಏನೋ ನಾಳೆ ಅದಂತೂ ನೀರಾವರಿ ಸಲಹಾ ಸಮಿತಿ ಸಭೆ ಅಂತಲ್ಲ, ನಾಳೆ ಬೆಂಗಳೂರಲ್ಲಿ ಕರ್ಕೊಂಡವ್ರಂತೆ. 1 ನಿಮಿಷ. ನಮ್ಮ ಈಗಾಗಲೇ 100 ಅಡಿ ನೀರೇನು ತುಂಬಿದೆ KRSನ ಜಲಾಶಯ. ಮೊದಲು ಮಂಡ್ಯ ಜಿಲ್ಲೆಯ ಜನತೆಗೆ ಭತ್ತ ನಾಟಿ ಮಾಡಲಿಕ್ಕೆ ನೀರು ಬಿಡೋ ಕೆಲಸ ಮಾಡೋಕ್ಕೆ ಹೇಳಿ. ಆಮೇಲೆ ಕುಮಾರಸ್ವಾಮಿ ಜೊತೆ ರಾಜಕೀಯ ಮಾಡಲಿ. ಈಗಾಗಲೇ ನಾನು ಪತ್ರನೂ ಬರೆದಿದ್ದೀನಿ. ಮೊದಲು ನೀರು ಬಿಡೋ ಕೆಲಸ ಮಾಡಿ ಅಂತೇಳಿ. ಸರ್, ಮೂಡ ವಿಚಾರವಾಗಿ ಬೆಳಗ್ಗೆ CM ವಿರುದ್ಧವಾಗಿ ತಿದ್ದುಪಡಿ ನಡೀತಾ ಇದೆ ಅಂತ ಹೇಳಿದ್ರಿ. ಇದಕ್ಕೆ DK ಶಿವಕುಮಾರ್ ಹೇಳ್ತಾರೆ ಕುಮಾರಸ್ವಾಮಿ ಒಬ್ಬ ಹುಚ್ಚ, ಅವರಿಗೆ
ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರು ಏನೇನು ಆಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಚನ್ನಪಟ್ಟಣದಲ್ಲಿ ದಿನ 6 ದಿವಸ ಹೋದ್ರಲ್ಲ, ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ. ಮೊದಲು ಸರಿಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು. ನಾನು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರಿನ ಮೂಡ ಯಾವುದೋ ಕೆಲವು ಟಿ ವಿಗಳಲ್ಲಿ ಬರ್ತಾ ಇದೆಯಲ್ಲ, ಈಗ 5,000 ಕೋಟಿ ಹಗರಣಗಳೀಗ ಇದೇನೋ ಮೂಡೋದು 50-50 ಬರ್ತಾ ಇದೆಯಲ್ಲ. ಯಾರು ಅದನ್ನು ಹೊರಡಿಸ್ತಾ ಇರೋದು? ಈಗ ಯಾರು ಅದಕ್ಕೆ ಮೂಲ ಪುರುಷರು? ನನಗೇನು ಗೊತ್ತಿಲ್ವ ರಾಜಕಾರಣ? ಆಗ ಒಂದು ಸ್ವಲ್ಪ ದಿವಸ ಬಂತು ದೇವೇಗೌಡರು ಕುಟುಂಬದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದನ್ನು ಪ್ರಚಾರ ದೇವೇಗೌಡರು ಕುಟುಂಬ ಮುಗಿಸೋಕೆ ಹೊರಟ್ರಿಗೆ ಗೊತ್ತಿಲ್ವ ನನಗೆ? ಇವತ್ತು ಯಾಕಿದು ಬಂತು, ಈಗ ಮುಗೀತು. ಬೇರೆ ಇನ್ಯಾವುದೋ 2-3 ವಿಷಯ ಮುಗೀತು. ಈಗ ಇದು ತಗೊಂಡಿದೆಯಲ್ಲ ಮುಖ್ಯಮಂತ್ರಿಗಳ ಮೇಲೆ ನಾನಾ ಮಾಡಿರೋದು. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50. ನಾನು ತಂದಿರೋದು ಇದನ್ನು, ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ. ಯಾವ್ದು ಹೇಳಿ? ಈಗ ಈ ಸರ್ಕಾರದಲ್ಲಿ ಯಾವ್ಯಾವ ಡಿ ಸಿಗಳನ್ನು ವರ್ಗಾವಣೆ ಮಾಡಿದ್ದಾರೆ, ಯಾವ್ಯಾವ ಪೊಲೀಸ್ ಏರಿಯಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಅವರು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥವರು, ಅದೆಲ್ಲವನ್ನು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಹುಚ್ಚಿನಿಂದ ಹೊರಗೆ ಬಂದು ಏನೋ ಅವ್ರು ಪೇಪರ್ ಪೆನ್ನು ಕೇಳಿದ್ರಲ್ಲ ರಕ್ಷಣೆ ಕೊಡೋಕ್ಕೆ,